ಶಿವಾಜಿ ಸಾಹೇಬ ಮಹಾರಾಜರಿಗೆ ನಾವು ನೆನೆಸ್ಕೊಳ್ಳುವಂಥದ್ದು. ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾನೆ ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜ ನಾವು ನೆನೆಸ್ಕೊಳ್ಬೇಕಾಗ್ತದೆ ನಾವೆಲ್ಲರೂ ಕೂಡ. ಯಾಕೆ ಅಂತ ಹೇಳಿದ್ರೆ ಒಬ್ಬ ರಾಜನ ಮಗನಾಗಿ ಇನ್ನೊಬ್ಬ ರಾಜ ಹುಟ್ಟುದ್ರಲ್ಲಿ ಅರ್ಥ ಇಲ್ಲ. ಒಬ್ಬ ಮುಖ್ಯಮಂತ್ರಿ ಮಗ ಒಬ್ಬ ಮುಖ್ಯಮಂತ್ರಿ ಆಗೋಕ್ಕೆ ಒಬ್ಬ ಮಂತ್ರಿ ಆಗೋದ್ರಲ್ಲಿ ಅರ್ಥ ಇಲ್ಲ. ಒಬ್ಬ ಪ್ರಧಾನ ಮಂತ್ರಿ ಮಗ ಒಬ್ಬ ಮುಖ್ಯಮಂತ್ರಿ ಆಗೋದ್ರಲ್ಲಿ ಏನು ಅರ್ಥ ಇಲ್ಲ. ಅವರ ಕುಟುಂಬಸ್ಥರು, ಅವರ ಪರಂಪರೆ, ಅವರ ಐಶ್ವರ್ಯ ಅವರೆಲ್ಲರೂ ಕೂಡ ಒಂದು ಕೀರ್ತಿಯನ್ನು ತಂದುಕೊಡ್ತದೆ. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂಥ ಒಂದು ವಂಶದಲ್ಲಿ ಹುಟ್ಟೋದವರಲ್ಲ. ಅವರು ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿ ಇಡೀ ಭಾರತ ದೇಶ ಮೆಚ್ಚಿ ತಲೆಬಾಗಿ ನಮಸ್ಕರಿಸುವಂಥ ಎತ್ತರಕ್ಕೆ ಏರಿದಂಥವರು ಶಿವಾಜಿ ಮಹಾರಾಜರವರು. ಅವರ ತಾಯಿ ಜೀಜೂಬಾಯಿ ಅವರಿಗೆ ಸಣ್ಣ ಚಿಕ್ಕ ವಯಸ್ಸಿನಲ್ಲೇ ಕೂಡ ಅನೇಕ ಕಥೆಗಳನ್ನು ಹೇಳಿ, ನಮ್ಮ ದೇಶದ ಇತಿಹಾಸಗಳನ್ನು ಹೇಳಿ, ಮಹಾಭಾರತದ ಕಥೆಗಳನ್ನು ಹೇಳಿ ಅವರ ಮನಸ್ಸನ್ನು ನಾಟುವಂಥ ರೀತಿ, ಈ ದೇಶದ ಸಂಪ್ರದಾಯ, ಈ ದೇಶದ ಸಂಸ್ಕೃತಿ, ಈ ದೇಶದ ಯಾವ ರೀತಿ ವೀರರು ಈ ದೇಶವನ್ನು ಆಳಿದ್ರು, ಯಾರೆಲ್ಲ ಯಾವ ರೀತಿ ಎಲ್ಲ ಬದುಕಿದ್ರು ಈ ಮಣ್ಣಿನಲ್ಲಿ ಅಂತೇಳಿ ಅವರಿಗೆ ಮನಸ್ಸು ನಾಟುವಂಥ ರೀತಿಯಲ್ಲಿ ಮಹಾಭಾರತದ ಕಥೆಗಳನ್ನು ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು. ಸೊ ಅವರನ್ನು ಆ ಹೇಳುವಂಥ ಕಥೆಗಳೇ ಅವರಿಗೆ ಒಂದು ಜ್ಞಾನವನ್ನು ಬರ್ತಾ ಇತ್ತು, ಅವರಿಗೆ ಶಕ್ತಿಯನ್ನು ಬರ್ತಾ ಇತ್ತು, ಅವರಿಗೆ ಉತ್ಸಾಹವನ್ನು ಬರ್ತಾ ಇತ್ತು. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಫೆಬ್ರವರಿ 16, 1630 ಹುಟ್ಟಂತ ನಮ್ಮ ಛತ್ರಪತಿ ಶಿವಾಜಿರವರು ಶಿವನಗೇರಿ ಒಂದು ದೊಡ್ಡ ಬೆಟ್ಟದ ತಪ್ಪಲಲ್ಲಿ ಹುಟ್ಟಿದಂಥವ್ರು. ಅವರ ತಂದೆ ಶಹಜಾಯಿ ಅವರು ಒಂದು ಮುಖ್ಯಮಂತ್ರಿ ಆಸ್ಥಾನದಲ್ಲಿ ಅವರೆಲ್ಲರೂ ಕೂಡ ಸುಲ್ತಾನರ ಒಂದು ಪಾಳೆಗಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೊಂದು ಅವರು ಹುಟ್ಟಂಥ ಸಂದರ್ಭ ಯಾವ ರೀತಿ ಇತ್ತು ಈ ದೇಶದಲ್ಲಿ ಅಂತ ಹೇಳಿದ್ರೆ, ಯಾವ ಸಾಮ್ರಾಜ್ಯದಲ್ಲೂ ಕೂಡ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಉಳಿಸುವಂತ ಯಾರೂ ಕೂಡ ರಾಜರಿರಲಿಲ್ಲ. ಏಕೈಕ ರಾಜರು ಅವತ್ತು ಹುಟ್ಟಿದ ಯಾರು ಅಂತ ಹೇಳಿದ್ರೆ ನಮ್ಮ ಛತ್ರಪತಿ ಮಹಾರಾಜರು. ಅವರು ಹುಟ್ಟಿ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ